ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ವೀಕ್ಷಕರೇ ಹಿಂದ್ಗಡೆ ಮನೆ ನೋಡ್ತಾ ಇದ್ರ ತುಂಬಾ ದೊಡ್ಡದಾಗಿ ಕಾಣ್ತಾ ಇರಬಹುದು ವೀಕ್ಷಕರೇ ಈ ಮನೆ ಆ ಓನರ್ಗೆ ಒಂದೊಳ್ಳೆ ಇನ್ಕಮ್ ಕೂಡ ತಂದ್ಕೊಡ್ತಾ ಇದ್ದೀರಿ ಹೌದು ವೀಕ್ಷಕರೇ ಆಲ್ಮೋಸ್ಟ್ ಇಲ್ಲಿ ನೋಡ್ತಾ ಇರೋದ್ರಲ್ಲಿ ನಿಮಗೆ 4 ಮನೆಗಳು ಬಂದಿದೆ ವೀಕ್ಷಕರೇ 30 ಫುಟ್ ಇಲ್ಲಿ 4 ಮನೆ ಹೇಗುರು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಕೆಳಗಡೆ ಪಾರ್ಕಿಂಗು 1 BHK ಮೇಲ್ಗಡೆ ಜಸ್ಟ್ 30 ಫುಟ್ ಆದ್ರೂ ಕೂಡ 2 ಮನೆಗಳು ಒಂದು 2 BHK ಒಂದು 1 BHK ಎರಡನ್ನೂ ಕೂಡ ಕಬ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅಂಡ್ ಅದ್ರ ಮೇಲ್ಗಡೆ 3 BHK ಡೂಪ್ಲೆಕ್ಸ್ ಮನೆ ಓನರ್ಗೆ ಅಂಡ್ ಈ ಮನೆನ ಕನ್ಸ್ಟ್ರಕ್ಷನ್ ಮಾಡಿರುವಂತವರು ನಮ್ಮ RCC ಅವರು ಅಷ್ಟೇ ಒಂದು ಒಳ್ಳೆ ಬಜೆಟ್ ಅಲ್ಲಿ ಚಿಕ್ಕ ಜಾಗ ಇದ್ರೂ ಕೂಡ ಕಂಪ್ಲೀಟ್ ಆಗಿ ಯುಟಿಲೈಸ್ ಮಾಡ್ಕೊಂಡು ಒಂದೊಳ್ಳೆ ಮನೆ ಕಟ್ಟಿದ್ದಾರೆ ಅಂತ ಹೇಳ್ಬೋದು ಅಂಡ್ ಈ ಮನೆ ಬಗ್ಗೆ ನಾನು ಹೇಳೋಕ್ಕಿಂತ ನಮ್ಮ ಹನುಮಂತ್ ಸರ್ RCC ಓನರ್ ಆಗಿರುವಂತ ಅವ್ರು ಹೇಳಿದ್ರೇನೆ ಚೆನ್ನಾಗಿರುತ್ತೆ ಅಂತ ಹೇಳೋಣ ಸೊ ಹನುಮಂತ್ ಸರ್ ಬಾಯಿಂದಲೇ ಈ ಮನೆ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ವೀಕ್ಷಕರೇ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹನುಮಂತ್ ಮಾತಾಡ್ತಾ ಇದ್ದೀನಿ RCC ಕನ್ಸ್ಟ್ರಕ್ಷನ್ ಕಡೆಯಿಂದ. ಹನುಮಂತ್ ಸರ್ ಈ ಮನೆಯ ಸ್ಪೆಸಿಫಿಕೇಶನ್ ಸ್ವಲ್ಪ ತಿಳಿಸ್ಬೋದಾ ಯಾವ ರೀತಿ ಇದೆ ಅಂತ ಹೇಳಿ? ಸರ್ ಈ ಮನೆ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳೋದಾದ್ರೆ ನಮಗಿದು ವೆಸ್ಟ್ ಫೇಸಿಂಗ್ ಸೈಟ್ ಸರ್, 30-40 ಸೈಟ್ ಇದೆ. ಬಟ್ ಇದರಲ್ಲಿ ನಾವೇನು ಬ್ಯೂಟಿಫುಲ್ ಆಗಿ ಏನು ವರ್ಕೌಟ್ ಮಾಡಿದೀವಿ ಅಂತಂತಂದ್ರೆ ಕಸ್ಟಮರ್ಗೆ ರೆಂಟಲ್ ಇನ್ಕಮ್ ಬರಬೇಕು ಮತ್ತೆ ಓನರ್ಗೂ ಒಂದು ಬ್ಯೂಟಿಫುಲ್ ಮನೆ ಬರಬೇಕು. ಸೊ ಇದರಲ್ಲಿ ನಾವು ಎಸ್ಪೆಷಲಿ ಗ್ರೌಂಡ್ ಫ್ಲೋರ್ ಇಂದ ನಾವು ಹೇಳೋದಾದ್ರೆ ಸರ್ ಸ್ಪೆಸಿಫಿಕೇಶನ್ ಸಂಪು ಇಲ್ಲೂ ಕೂಡ ಒಂದು 2 ಕಾರ್ ಇಡೋಷ್ಟು ಪಾರ್ಕಿಂಗ್ ಅಂತ ಪ್ಲಾನ್ ಮಾಡಿದೀವಿ. ಆಮೇಲೆ ಒಂದಷ್ಟು 2 ವೀಲರ್ ಇಡಕ್ಕೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದೀವಿ. ಅಂಡ್ ಅದಾದ್ಮೇಲೆ ಒಂದು 1 BHK ಮನೆ ಕೂಡ ಐತೆ ಕೆಳಗಡೆನೆ. ಸೊ 1 BHK ಮನೆನೂ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಸರ್. ಅಂಡ್ ಅದ್ರ ಮೇಲ್ಗಡೆ ಫಸ್ಟ್ ಫ್ಲೋರ್ಗೆ ಹೋದ್ವಿ ಅಂತ ಹೇಳಿದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ನೀವು ನಂಬಲ್ಲ, ಸೊ ಒಂದೇ ಫ್ಲೋರ್ ಅಲ್ಲಿ ನಾವು 1 BHK ಮತ್ತೆ 2 BHK ಎರಡನ್ನೂ ಸೆಟಪ್ ಮಾಡಿ ಸಾಧ್ಯ ಅದನ್ನ ಡೆಫಿನೆಟ್ಲಿ ಸ್ಪೇಸ್ ನೋಡಿದ್ರೇನೆ ಗೊತ್ತಾಗುತ್ತೆ ಸರ್. ದಟ್ ಈಸ್ ಪ್ಯೂರ್ಲಿ ಫಾರ್ ರೆಂಟಲ್. ರೆಂಟಲ್ಗೆ ಅಂತ ಹೇಳ್ಬಿಟ್ಟು ಇವಾಗ ಏನೋ ಮೆಟೀರಿಯಲ್ಸ್ ಏನೋ ಸ್ವಲ್ಪ ಕಡಿಮೆ ಇದು ಮತ್ತೆ ನೋಡೋದಕ್ಕೆ ಚೆನ್ನಾಗಿಲ್ಲ, ಸ್ಪೇಷಿಯಸ್ ಆಗಿಲ್ಲ ಅನ್ನಂಗೆಲ್ಲ ಏನಿಲ್ಲ, ಬ್ಯೂಟಿಫುಲ್ ಆಗಿ ಬಂದಿದೆ ಮನೆ ಅಂತ. ಅಂಡ್ ಅದ್ರ ಜೊತೆನಲ್ಲಿ ಎಸ್ಪೆಷಲಿ ಇನ್ನೊಂದು ಅಡಿಷನಲ್ ಥಿಂಗ್ ಏನ್ ಮಾಡಿದ್ವಿ ಅಂದ್ರೆ ಲಿಫ್ಟ್ ಪ್ರಾವಿಷನ್ ಕೂಡ ಮಾಡ್ಬಿಟ್ಟಿದ್ವಿ. ಹೌದು ಸರ್, 4.5 ಅಡಿಗೆ ಒಂದು ಲಿಫ್ಟ್ ಪ್ರಾವಿಷನ್ ಕೊಟ್ಕೊಂಡಿದೀವಿ. ಆಲ್ಮೋಸ್ಟ್ ಒಂದು 5 ಅಡಿ ಜಾಗ ಹೋಗಿದೆ ಅಂತ ಹೇಳ್ಬೋದು. ಬಟ್ ಲಿಫ್ಟ್ ಪ್ರಾವಿಷನ್ ಇನ್ ಫ್ಯೂಚರ್ ಕೂಡ ಲಿಫ್ಟ್ ಓಡಾಡಕ್ಕೆ ಅಂತ ಹೇಳಿ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅದ್ರ ಮೇಲ್ಗಡೆ ಹೋದ್ವಿ ಅಂತಂದ್ರೆ ಸರ್ ಸೆಕೆಂಡ್ ಫ್ಲೋರ್ ಇಂದ ಓನರ್ ಮನೆ ಸ್ಟಾರ್ಟ್ ಆಗುತ್ತೆ ಆಕ್ಚುಲ್ ಆಗಿ. ಸೊ ಅಲ್ಲಿ ಒಂದಷ್ಟು ಹೈಲೈಟ್ ಏರಿಯಾ ಅಂತ ಮಾಡ್ಕೊಂಡಿದೀವಿ. ಎಂಟ್ರೆನ್ಸ್ ಅಲ್ಲಿ ಒಂದು ಲಕ್ಸುರಿ ಲುಕ್ ಬರ್ಲಿ ಅಂತ ಹೇಳಿ. ಮತ್ತೆ ಒಳಗಡೆ ಎಂಟ್ರಿ ಆದ್ವಿ ಅಂತ ಹೇಳಿದ್ರೆ ಸೊ ಮನೆ ಒಳಗಡೆ ಅಂತ ಒಂದು ಸ್ಪೇಷಿಯಸ್ ಲಿವಿಂಗ್ ಇದೆ, ಮತ್ತೆ ಓಪನ್ ಕಿಚನ್ ಇದೆ, ಮತ್ತೆ ಒಂದು ಪೂಜಾ ರೂಮ್ ನ ಬಿಲ್ಡ್ ಮಾಡಿದೀವಿ. ಸೊ ಪೂಜಾ ರೂಮ್ಗೆ ಸ್ಕೈಲೈಟ್ ಕೂಡ ಪ್ರಾವಿಷನ್ ಕೊಟ್ಟಿದ್ದೀವಿ. ಅಂಡ್ ಒಂದು ಕಾಮನ್ ಒಂದು ಹಿಡನ್ ಟಾಯ್ಲೆಟ್ ಒಂದು ಮಾಡಿದೀವಿ ಸರ್. ಅದಂತೂ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ, ನೋಡಬಹುದು. ಅಂಡ್ ಅದ್ರ ಜೊತೆಲಿ ಒಂದು ಅಟ್ಯಾಚ್ ಟಾಯ್ಲೆಟ್ ಇದೆ, ಮತ್ತೆ ಒಂದು ಕಾಮನ್ ರೂಮ್ ಬರುತ್ತೆ. ಆಮೇಲೆ ಇದಿಷ್ಟರ ಜೊತೆನಲ್ಲಿ ಕೂಡ ಬಾಲ್ಕನಿನೂ ಕೂಡ ಇದೆ. ಸೊ ಒಂದು ಸ್ಪೇಷಿಯಸ್ ಆಗಿ ಲಿವಿಂಗ್ ಅಟ್ಯಾಚ್ಡ್ ಆಗಿರುವಂತ ಒಂದು ಬಾಲ್ಕನಿನೂ ಕೂಡ ಇದೆ. ಅದ್ರ ಮೇಲ್ಗಡೆ ಅಲ್ಲಿಂದ ಇಂಟರ್ನಲ್ ಸ್ಟೇರ್ ಕೇಸ್ ಇದೆ ಬ್ಯೂಟಿಫುಲ್ ಆಗಿ, ಮತ್ತೆ ಇಂಟರ್ನಲ್ ಇಂಟೀರಿಯರ್ಸ್ ಕೂಡ ಆಸಮ್ ಆಗಿ ಬಂದಿದೆ. ಇದೇ ಫ್ಲೋರ್ ಅಲ್ಲಿ ಯುಟಿಲಿಟಿನೂ ಬಂದಿದೆ. ಯುಟಿಲಿಟಿ ಅಂತೂ ದೊಡ್ಡ ಸ್ಪೇಸ್ ಅಂತ ಹೇಳ್ಬೋದು ಸರ್. ಆಲ್ಮೋಸ್ಟ್ ಒಂದು 10 ಅಡಿಗೆ ಒಂದು 3-4 ಅಡಿ ಅಗಲ ಇದೆ ಸರ್, ಅಷ್ಟು ದೊಡ್ಡದಾಗಿದೆ. ಯುಟಿಲಿಟಿ ಡೈನಿಂಗ್ ಕೂಡ ಬಂದಿದೆ, ಡೈನಿಂಗ್ ಏರಿಯಾನು ಬಂದಿದೆ. ಸೊ ಇದಿಷ್ಟನ್ನು ತಗೊಂಡು ಅದ್ರ ಮೇಲ್ಗಡೆ ಹೋದ್ವಿ ಅಂತಂದ್ರೆ 2 ಬೆಡ್ರೂಮ್ ಇದೆ. ಸೊ ಮೇಲ್ಗಡೆ ಏನ್ ಚೇಂಜಸ್ ಏನ್ ಮಾಡಿದೀವಿ ಅಂತಂದ್ರೆ ಫುಲ್ ಏರಿಯಾ ತಗೊಂಡಿಲ್ಲ ಸರ್, ಅಂದ್ರೆ ಫುಲ್ ದೊಡ್ಡದಾಗಿ ತಗೊಂಡಿಲ್ಲ. ಒಂದಷ್ಟು ಟೆರೆಸ್ ಮುಂದೆ ಸಿಗ್ಲಿ ಅಂತ ಏನ್ ಪ್ಲಾನ್ ಮಾಡಿದೀವಿ. ಈಸ್ಟ್ ಫೇಸಿಂಗ್ ಅಲ್ಲಿ ಟೆರೆಸ್ ಉಳಿಸ್ಕೊಂಡು ಸೊ 2 ರೂಮ್ ನ ಬಿಲ್ಡ್ ಮಾಡಿದೀವಿ. ಸೊ 2 ರೂಮ್ ಮತ್ತೆ ಇಂಟರ್ನಲ್ ಸ್ಟೇರ್ಕೇಸ್ ಹೆಡ್ ರೂಮ್ ಅದೆಲ್ಲಾನು ಕೂಡ ಕವರ್ ಅಪ್. ಫ್ಯಾಮಿಲಿ ಲಾಂಚ್ ಕೂಡ ಇದೆ. ಅಂಡ್ ಅದರಿಂದ ನಾವು ಆಚೆ ಬಂದ್ವಿ ಅಂತಂದ್ರೆ ಒಂದು ಕಾಮನ್ ಟೆರೆಸ್ ಇದೆ, ಒಂದು ಮಕ್ಕಳ ಆಟ ಆಡೋದಕ್ಕಾಗ್ಬೋದು, ಇಲ್ಲ ಮಲ್ಟಿಪರ್ಪಸ್ ಏರಿಯಾ ಅಂತ ಹೇಳಿ. ಬಟ್ ಅದನ್ನೇನು ಕವರ್ ಅಪ್ ಎಲ್ಲ ಏನು ಮಾಡಿಲ್ಲ, ಹಂಗೆ ಇದೆ. ಅದ್ರ ಮೇಲ್ಗಡೆ ಹೋದ್ವಿ ಅಂತ ಹೇಳಿದ್ರೆ ಸೊ ಅದ್ರದ್ದು ಏನು ಹಾಫ್ ಏರಿಯಾ 70% ಬಿಲ್ಡ್ ಮಾಡಿದೀವಲ್ಲ, ಸೊ ಅದ್ರ ಮೇಲ್ಗಡೆ ಹೋದ್ವಿ ಅಂತ ಹೇಳಿದ್ರೆ ಅಲ್ಲಿ ಟ್ಯಾಂಕ್, ಸೋಲಾರ್ ಎಲ್ಲಾದು ಪ್ರಾವಿಷನ್ಸ್ ಅಲ್ಲಿ ಕೊಟ್ಬಿಟ್ಟಿದ್ದೀರಾ. ಆಮೇಲೆ ಇದ್ರಲ್ಲಿ ಏನಂದ್ರೆ ಎಸ್ಪೆಷಲಿ 2 ಸ್ಕೈ ಬಂದಿದೆ. ಸೊ ನಮಗೆ ಸ್ಕೈಲೈಟ್ ಪೂಜಾ ರೂಮ್ ಮೇಲೆ ಒಂದಿದೆ, ಮತ್ತೆ ಕಟ್ಔಟ್ ಮೇಲೆ ಒಂದಿದೆ. ಸೊ ಟೋಟಲ್ ಪ್ಲಾನ್ ಒಂಥರ ಡಿಫ್ರೆಂಟ್ ಆಗಿ, ಮತ್ತೆ ಒಂಥರ ಲೈಕ್ ಮೆಜರ್ಮೆಂಟ್ಸ್ ಎಲ್ಲೂ ವೇಸ್ಟೇಜ್ ಆಗದಿರಂಗೆ ಇಂಚ್ ಬೈ ಇಂಚ್ ವರ್ಕೌಟ್ ಮಾಡೋದು ಅಂತೀವಲ್ಲ, ಸೊ ಆ ಲೆವೆಲ್ ಅಲ್ಲಿ ಮಾಡಿದಂಗೆ. ಚಾಲೆಂಜಸ್ ಏನ್ ಬಂತು ಸರ್ ಈ ಪ್ರಾಜೆಕ್ಟ್ ಅಂತ ಬಂದಾಗ? ಸರ್ ಇದರಲ್ಲಿ ಚಾಲೆಂಜಸ್ ಅಂತಂದ್ರೆ ಸರ್ ಅದೇ ಸರ್, ಇವಾಗ ಚಿಕ್ಕದಾಗಿ ಎಲ್ಲಾ ಕಡೆನೂ ವರ್ಕ್ ಮಾಡಬೇಕು. ಆಮೇಲೆ ಕಾಲಮ್ ಪ್ಲೇಸ್ಮೆಂಟ್, ಸೊ ಪಾರ್ಕಿಂಗು ನೋಡಬೇಕು, ಓನರ್ ಮನೆ ನೋಡಬೇಕು. ಆಮೇಲೆ ನಮಗೆ ಇವಾಗ ನೋಡೋರ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ ಜಸ್ಟ್ ಒಂದು ಲಿವಿಂಗ್ ಹೋದ್ವಿ ಅಂದ್ರೆ ಅಲ್ಲೇನು ಇಂಟ್ರಪ್ಷನ್ ಇಲ್ದಿರಂಗ್ ಬಿಲ್ಡ್ ಮಾಡಿರ್ಬೇಕು ಅಂತ ನೋಡ್ತೀವಿ. ಬಟ್ ಅದ್ರ ಮೇಲ್ಗಡೆ ಫ್ಲೋರ್ ಕೆಳಗಡೆ ಫ್ಲೋರ್ ಅದಕ್ಕೆಲ್ಲ ಅಲೈನ್ ಮಾಡೋದ್ರಿಂದ ಡಿಫಿಕಲ್ಟ್ ಟಾಸ್ಕ್. ಸೊ ಅದನ್ನೆಲ್ಲ ಮಾಡ್ಕೊಂಡು ಅದ್ರ ಜೊತೆಲಿ ಎಲಿವೇಶನ್ಗೂ ಕೂಡ ಅದನ್ನ ಮ್ಯಾಚ್ ಅಪ್ ಮಾಡ್ಕೋಬೇಕು. ಎಲಿವೇಶನ್ ಅಲ್ಲೂ ಕ್ಲೀನ್ ಆಗಿ ಸೆಟಪ್ ಆಗ್ಬೇಕು ಅಂತಂದ್ರೆ ಇಟ್ ಇಸ್ ಅನ್ ಹಾರಿಬಲ್ ಟಾಸ್ಕ್ ಅಂತ ಹೇಳ್ತೀರಾ. ಈ ತರದ್ದು ದೊಡ್ಡ ಮನೆಗಳನ್ನ ಕಟ್ಟಿದಾಗ ಏನಂತಂದ್ರೆ ಇಂಟೀರಿಯರ್ ಸ್ವಲ್ಪ ಟೈಮ್ ತಗೊಳುತ್ತೆ ಸರ್. ಅಂಡ್ ಈ ಮನೆಯಲ್ಲಿ ನಿಮ್ ಫೇವರೇಟ್ ಏನು? ಅಂಡ್ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ಈ ಮನೆಯಲ್ಲಿ ನನ್ನ ಫೇವರೇಟ್ ಪ್ಲೇಸ್ ಅಂತಂದ್ರೆ
ಅಂದ್ರೆ ಪೂಜಾ ರೂಮ್ ಅಂತ ಹೇಳ್ಬೋದು. Okay. ಪೂಜಾ ರೂಮ್ ಮೇಲೆಗಡೆ ಸ್ಕೈಲೈಟ್ ಬಂದಿರೋದು, ಮತ್ತೆ ಡೈನಿಂಗ್ ಏರಿಯಾ, ಕಿಚನ್ ಏರಿಯಾ ಅದೆಲ್ಲ Okay. ಒಂದು ಕಾಂಪ್ಯಾಕ್ಟ್ ಆಗಿದ್ರು ಒಂದು ಲಕ್ಸುರಿ ಲುಕ್ ಕೊಡುತ್ತೆ ಅಂತ Correct, ಹೇಳ್ಬೋದು. ಮತ್ತೆ correct. ಲಿವಿಂಗ್ ಏರಿಯಾ, ಆಹಾ. ಹಿಡನ್ ಟಾಯ್ಲೆಟ್ ಮಾಡಿರೋದು ಚೆನ್ನಾಗಿ ಬಂದಿದೆ. ಅಂಡ್ ಎಸ್ಪೆಷಲಿ ವೆಸ್ಟ್ ಫೇಸಿಂಗ್ ಇದ್ದಾಗ ಬಾಲ್ಕನಿ ಪ್ರಿಫರ್ ಮಾಡ್ತೀವಿ ಸರ್. Okay. ಯಾಕಂತಂದ್ರೆ ರೋಡ್ಗೆ ಅಂತ ಹೇಳ್ಬಿಟ್ಟು ಒಂದು ವ್ಯೂ ಇರುತ್ತೆ. ಆಮೇಲೆ ಈವ್ನಿಂಗ್ ಟೈಮಲ್ಲಿ ಒಂದು ಬೆಳಕು ಬರುತ್ತೆ ವಿಜುವಲ್ ಸಿಗುತ್ತೆ ಅಲ್ವಾ? ಓಕೆ ಸೊ ಓಕೆ, ಸಾಯಂಕಾಲ ಒಂದು 6:30-7 ಗಂಟೆವರೆಗೂ ಲಿವಿಂಗ್ ಅಲ್ಲಿ ನಾವು ಲೈಟ್ ಹಾಕೋ ಪರಿಸ್ಥಿತಿನೇ ಬರಲ್ಲ. ಕರೆಕ್ಟ್ ಆಗಿ ಹೇಳಿದ್ರೆ. ಸೊ ಅದೇ ಇದೆಲ್ಲ ನನಗೆ ಫೇವ್ರೇಟ್ ಪ್ಲೇಸ್ ಅಂತ ಹೇಳ್ಬೋದು. ಫೈನಲ್ ಆಗಿ ಈ ಮನೆ ನೋಡಿರುವಂತ ನಮ್ಮ ವೀಕ್ಷಕರು ಏನ್ ಹೇಳ್ತೀರಾ ಸರ್? ಸರ್ ವೀಕ್ಷಕರಿಗೆ ನಾನು ಹೇಳೋದು ಅದನ್ನೇ ಸರ್, ಏನಂತಂದ್ರೆ ಯಾರ್ದೆಲ್ಲ ವೆಸ್ಟ್ ಫೇಸಿಂಗ್ ಸೈಟ್ಸ್ ಇದೆ, ಇಲ್ಲ ಅಂತಂತಂದ್ರೆ ನಮ್ದಿಲ್ಲ, ನಮ್ದು ಈಸ್ಟ್ ಫೇಸಿಂಗ್ ಇದೆ ಅಂತಂದ್ರು ಫ್ರೆಂಡ್ಸ್ ಯಾರದನ್ನ ಇದ್ದೇ ಇರುತ್ತೆ. ಯಾಕಂದ್ರೆ ಒಂದು ಲೇಔಟ್ ಅಂತ ಬಂತು ಅಂತ ಹೇಳಿದ್ರೆ ಅದ್ರಲ್ಲಿ ಈಸ್ಟ್ ಫೇಸಿಂಗ್ ಎಷ್ಟಿರುತ್ತೋ ವೆಸ್ಟ್ ಫೇಸಿಂಗ್ ಅಷ್ಟು ಇದ್ದೇ ಇರುತ್ತೆ. ಸೊ ಯಾರ್ದೆಲ್ಲ ವೆಸ್ಟ್ ಫೇಸಿಂಗ್ ಸೈಟ್ ಇರೋರಿಗೆ ಈ ಮನೆನ ಕಳಿಸಿ. ಸೊ ಯಾವ ಥರ ರೆಂಟಲ್ ಹೌಸು ಮತ್ತು ಓನರ್ ಮನೆನೂ, ಸೊ ಒಂದೇ ಸೈಟಲ್ಲಿ ಎಲ್ಲನೂ ಯಾವ ಥರ ಬಿಲ್ಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೋಡ್ಬೋದು. ಆ್ಯಂಡ್ ಎಸ್ಪೆಷಲಿ ಕಟ್ಟಿರೋಂಥ ಎಕ್ಸ್ಪೀರಿಯನ್ಸ್ ಅಂತೂ ನಮಗಿದೆ. ನೀವೇನೋ ನಮ್ಮ ಮನೆ ಕಟ್ಟಬೇಕು, ಇಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರನ್ನು ಕಟ್ಟಬೇಕು ಅಂತಂದ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ನಮಸ್ಕಾರ. ಥ್ಯಾಂಕ್ಸ್. ಸ್ನೇಹಿತರೆ, ಆಸ್ ಎ ಇನ್ಫ್ಲೂಯೆನ್ಸರ್ ನಾನು ತುಂಬ ಮನೆಗಳನ್ನೆಲ್ಲ ನೋಡಿದ್ದೀನಿ. ಸೊ ಈ ಮನೆಯಲ್ಲಿ ನನ್ನ ಫೇವ್ರೇಟ್ ಅಂತ ಬಂದರೆ, ನನ್ನನ್ನು ಕೇಳಿದ್ರೆ ಏನು ಇಷ್ಟಪಡ್ತೀನಿ ಅಂತಂದರೆ, ನನಗೆ ಇಲ್ಲಿ ತುಂಬ ಇಷ್ಟವಾಗಿರುವಂಥದ್ದು 30-40 ಆದರೂ ಕೂಡ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಬಿಟ್ಟು ಒಂದೇ ಫ್ಲೋರಲ್ಲಿ 1 BHK 2 BHK 2 ಮನೆಗಳನ್ನು ಆ್ಯಡ್ ಮಾಡಿದ್ದಾರೆ. ನಿಜವಾಗ್ಲೂ ಅಮೇಝಿಂಗ್. 2 ಬಾಡಿಗೆ ಒಳ್ಳೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಇದು ನನಗೆ ಭಾಳ ಇಷ್ಟ ಆಗಿದ್ದು ನಂಬರ್ 1. ನಂಬರ್ 2, ಏನು ಓನರ್ ಮನೆ ಇದೆ ಅಲ್ವಾ, ಅವರ ಮೇನ್ ಡೋರ್ ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಒನ್, ಥರ್ಡ್ ಒನ್, ಹಿಡನ್ ವಾಶ್ರೂಮ್. ಹೌದು ವೀಕ್ಷಕರೇ, ಒಂದು ವಾಶ್ರೂಮ್ ಇದೆ, ಆದರೂ ಕೂಡ ಒಂದು ಹಿಡನ್ ವಾಶ್ರೂಮ್ ಮಾಡಿದ್ದಾರೆ, ಪೌಡರ್ ರೂಮ್ ಅಂತ ಹೇಳ್ಬೋದು. ಅದು ಕೂಡ ಅಮೇಝಿಂಗ್ ಆಗಿದೆ. ಆ್ಯಂಡ್ ಇನ್ನೊಂದು, ದೇವ್ರ ಮನೆ ಒಳಗಡೆ ಒಂದು ಸ್ಕೈ ವ್ಯೂವನ್ನ ಕೊಟ್ಬಿಟ್ಟು ಒಳಗಡೆನೆ ನ್ಯಾಚುರಲ್ ಲೈಟ್ ಬರೋ ಥರ ಮಾಡಿದ್ದಾನೆ. ದಟ್ಸ್ ಎಕ್ಸೆಪ್ಷನಲ್, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಈ ಮನೆಗೆ ನಾನು ಡೆಫಿನೆಟ್ಲಿ ಆಲ್ಮೋಸ್ಟ್ 5 ಸ್ಟಾರ್ ಕೊಡ್ತೀನಿ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಸ್ಪೇಸ್ ಯುಟಿಲೈಸೇಷನ್ ನನಗೆ ತುಂಬ ಇಷ್ಟವಾದ ವಿಚಾರ. ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತಹ ಲೋಕೇಶ್ ಸರ್ ಮತ್ತು ಮೀನಾಕ್ಷಿ ಮೇಡಮ್ ಇದ್ದಾರೆ. ವೆಲ್ಕಮ್ ಅಣ್ಣ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಸೊ ಫಸ್ಟ್ ಟೈಮ್ ನಿಮ್ಮ ಮನೆ ನೋಡಿದ್ದು ತುಂಬ ಖುಷಿ ಆಯಿತು ನನಗೆ. ಸೊ ಕೆಳಗಡೆ 1 BHK ಮತ್ತು 2 BHK 2 ಪ್ಯಾಕ್ ಮಾಡಿದ್ದೀರಲ್ಲ, ಅದು ಯಾರ ಐಡಿಯಾ? ನಿಮ್ದು ಐಡಿಯಾ ಆಯಿತು, RCC ಅವ್ರದ್ದು? ಹಿಂಗೆ ಮಾಡೋಣ 2 ಮನೆ 2 BHKನೂ ಬರಲಿ ಅಂತ, ಹೆಂಗೆ ಸರ್ ಅದು? ಇಲ್ಲ, ನಾವು ಫಸ್ಟು ಸ್ಟಾರ್ಟಿಂಗ್ ಬಂದು ನೀವು ಕನ್ನಡ ಕೂರ್ವ ಚಾನಲ್ ನೋಡಿದ್ವಿ. ಎಸ್ ಸರ್, ಎಸ್ ಸರ್. ನೋಡಾದ್ಮೇಲೆ ಬಂದು ಆಫೀಸಿಗೆ ಬಂದ್ವಿ. ಹ್ಞೂ ಬಂದು ಹನುಮಂತ್ ಸರ್ ಹತ್ರ ಭೇಟಿ ಆದಮೇಲೆ ಅವರು ನಾವು ಈ ಥರ ಬೇಕು ಅಂತ ಹೇಳಿದ್ವಿ. ನಾವು ಹೇಳ್ದಂಗೆ ಅವರು ಮಾಡಿದ್ದಾರೆ. ಮಾಡಿಕೊಟ್ಟು. ಓಕೆ, ನೋಡಿ, ಪ್ರತಿಯೊಬ್ಬರಿಗೂ ಅವ್ರವ್ರ ಮನೆ ಒಂದು ಕನಸಿನ ಮನೆನೇ ಅಂತ ಹೇಳ್ಬೋದು. ಸೊ ಈ ನಿಮ್ಮ ಕನಸಿನ ಮನೆ ನನಸಾಗೋಕ್ಕೆ ಎಷ್ಟು ಟೈಮ್ ತಗೊಳ್ಳಿ ಸರ್? ಎಷ್ಟು ವರ್ಷದ ಕನಸಿದು ನಿಮ್ಮದು? ಯಾವಾಗಿಂದ ಥಿಂಕ್ ಮಾಡಿದ್ರಿ? ಇಲ್ಲ, ನಾವು ಕನಸು ತುಂಬ ದಿನ ಇತ್ತು, ಹಾಂ ಹಾಂ. ಅಂದರೆ ಮನ್ಸು ಮಾಡಿರಲಿಲ್ಲ ಸ್ಟಾರ್ಟ್ ಮಾಡೋಕ್ಕೆ ಅಂತ. ಮೇಡಮ್ ಪ್ರೆಷರ್ ಹಾಕಿರ್ಬೇಕಲ್ಲ? ಈ ಪ್ರೆಷರ್ ಲೋನ್ ಮಾಡಕ್ ತುಂಬಾ ಭಯ ಬೀಳ್ತಾ ಇದ್ವಿ. ಅಯ್ಯೋ ಬೇಡಪ್ಪ, ಯಾಕೆ ಇಷ್ಟೊಂದು ಲೋನ್ ಮಾಡ್ಕೊಂಡು ಲೋನ್ ಮಾಡೋದು ಬೇಡ ಅಂತ. ಭಯ. ಆದ್ರೆ ಇವಾಗ್ಲೂ ಮಾಡ್ಸಿದೀವಿ. ಕರೆಕ್ಟ್. ಸ್ವಲ್ಪ ಧೈರ್ಯ ಬಂತು. ಈಗ ಮಗನ ಒಂಚೂರು ಕೆಲಸ ಮಾಡ್ತಾನೆ, ಕರೆಕ್ಟ್. ದುಡಿತಾ ಸೊ ಹಂಗಾದ್ರೆ ಇದು ಭಾಳ ದಿನದಿಂದ ಮನಸ್ಸಲ್ಲಿ ಇದ್ದಿದ್ದು ಕನಸು. ಸರ್ ತುಂಬ ಪ್ರೆಷರ್ ಹಾಕಿರ್ತೀರ ನೀವು? ನಾವು ಹಾಕಿರ್ತೀವಿ, ಮಾಡ್ಬೇಕು ಅಂತ. ಹಾಂ ಹಾಂ. ಮಾಡಿದ್ದಾರೆ ಇವಾಗ ಅಂತೂ ಕನಸಿನ ಮನೆ ನನಸಾಯಿತು. ಸೊ ಫೈನಲ್ ಆಗಿ ಈ ಮನೆ ಮುಗಿದಾಗ, ಸೊ ನಿಮಗೆ ಇವಾಗ ಈ ಮನೆ ನೋಡಿದ್ರೆ, ಹೌದು ನಾವು ಇಷ್ಟು ದಿನ ವೇಟ್ ಮಾಡಿದ್ದಕ್ಕೂ ಒಂದು ಪ್ರತಿಫಲ ಸಿಕ್ತು ಅನ್ನೋ ಒಂದು ಇದಿದೆ ಮೇಡಮ್? ಅಂದ್ಕೊಂಡಂಗೆ ಮನೆ ಬಂತ ಅಂತ. ನೋಡಿ, ನಿಮ್ಮ ಮನೇಲಿ ನನಗೆ ನಿಮ್ಮ ದೇವ್ರ ಮನೆ, ಅದ್ರ ಮೇಲ್ಗಡೆ ಲೈಟ್ ಮಾಡಿದ್ದೀರಾ ಗೊತ್ತಾ, ಸ್ಕೈ ವ್ಯೂ ಮಾಡಿ ದೇವ್ರ ಒಳಗಡೆ, ಅದು ನನಗೆ ಭಾಳ ಇಷ್ಟ ಆಯಿತು. ತುಂಬಾ ಇನ್ನೂ ಬ್ಯಾಲೆನ್ಸ್ ಕೆಲಸ ಸ್ಕೈಲೈಟು ನಮ್ಮ ಮಗ ಬೇಕು ಅಂತ ಮಗನ ಪ್ಲ್ಯಾನ್ ಅದು. ನಮ್ಮ ಮಗನಿಂದ ಇದೆಲ್ಲ ನಾವು ಒಂಚೂರು ಮಾಡ್ಸೋಕ್ಕಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಫೈನಲಿ RCC ಅವ್ರ ವರ್ಕ್ ಬಗ್ಗೆ ಹೇಳಬೇಕು ಅಂತಂದರೆ, ಸರ್ ನೀವು ಹೇಳಿ, ಟೆಕ್ನಿಕಲಿ ಹೇಗಿದ್ದಾರೆ RCC ಅವರು? ಈ ಸೈಟ್ ಇಂಜಿನಿಯರ್ ಇರ್ತಾರಲ್ಲ, ಅವರೆಲ್ಲ ಯಾವ ಥರ ನಿಮ್ಮ ಜೊತೆ ಕಮ್ಯುನಿಕೇಷನ್, ಯಾರಿದ್ರು ಸರ್ ಇಲ್ಲಿ ನಿಮ್ಮ ವರ್ಕ್ ಮಾಡಬೇಕಾದ್ರೆ? ಸ್ಟಾರ್ಟಿಂಗು ಶರತ್ ಗೌಡ ಮತ್ತು ಹೇಮಂತ್ ಇದ್ದರು. ಹ್ಞೂ. ಅವರು ಸ್ವಲ್ಪ ದಿನದಲ್ಲೇ ಏನೋ ಬೇರೆ ಕಡೆ ಹೋದರು. ಓಕೆ. ಅದಾದಮೇಲೆ ಬಂದಿದ್ದು ರಮೇಶ್ ಅವರು. ರಮೇಶು ಲಾಸ್ಟ್ವರೆಗೂ ನಿಂತು ಸ್ವಲ್ಪ ರಮೇಶ್ ಅವ್ರ ಜೊತೆ ನಿಮ್ಮ ಒಡನಾಟ, ಕೋಆರ್ಡಿನೇಟ್ ಜಾಸ್ತಿ ಇತ್ತು. ರಮೇಶ್ ಅವರೇ ಲಾಸ್ಟ್ ವರ್ಗು ಮಾಡ್ಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡಿದ್ರ? ಬರ್ತಿದ್ರ ಡೈಲಿ? ಹೆಂಗೆ ಬರ್ತಿದ್ರಂತೆ, ನಮಗೆ ದೂರ ಬರೋದಕ್ಕೆ ಆಗ್ತಿತ್ತು. ಎಲ್ಲಿದ್ರಿ ನೀವು ಆ್ಯಕ್ಚುಲಿ ಮನೆ ಕಟ್ಟಬೇಕಾದ್ರೆ? ನಾವು ಆಡುಗೋಡಿ. ಆಡುಗೋಡಿ, ಭಾಳ ಹತ್ರ ಇದ್ದೀರಾ. 2.5 hours ನಮ್ಮ ಮನೆಯವ್ರು ದಿವಸ ಜರ್ನಿ ಮಾಡಿ ಹಿಂಗಾಗಿದ್ದಾರೆ ಇವಾಗ. ಹೌದಾ ಸರ್? ನೀವು ಆಡುಗೋಡಿಂದ ಇಲ್ಲಿ ಬರ್ತಿದ್ರ ಸರ್ ನೀವು? ಅವರು ಬಿಟ್ಟರೆ 3 hour ಜರ್ನಿ ನನಗೆ. ಹಾಂ. 3 hour ನೈಟೇ ಡ್ಯೂಟಿ ಹಾಕ್ಸ್ಕೊಂಡು ಈ ಕೆಲಸ ನಿಂತು ಮಾಡಿಸಿದ್ದೀನಿ. ಬರ್ತಿದ್ರಿ ರೆಗ್ಯುಲರ್ ಆಗಿ? ರೆಗ್ಯುಲರಾಗಿ ಬರ್ತಾ ಇದ್ದೆ. ಒಂದೊಂದು ಸಣ್ಣ ಪುಟ್ಟವು ಆಗ್ತವೆ, ಅವ್ರು ಸಿಗಲಿ. ಮಾತ್ರ ಇರ್ತಾ ಇದ್ರು. ಓಕೆ. ಸೊ ಮನೆ ಓಪನಿಂಗ್ ಆದಾಗ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ. ಏನಂದ್ರು ಮನೆ ಬಗ್ಗೆ? ಯಾವ್ದು ಜಾಸ್ತಿ ಇಷ್ಟಪಟ್ಟಿದ್ದು ಸೆಕ್ಷನ್ ಯಾವುದು
ನಿಮ್ಗೆ ಗೊತ್ತಿದ್ದಂಗೆ ನಿಮ್ಮ ಹತ್ರ ಜಾಸ್ತಿ ಮಾತಾಡಿರ್ತಾರಲ್ಲ ಲೇಡೀಸ್. ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಒಟ್ಟಿಗೆ. ಇಂಟೀರಿಯಲಿಂದ ಸ್ವಲ್ಪ ಮನೆ ಚೆನ್ನಾಗಿ ಬಂದಿದೆ, ಮನೆನೂ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಅಂತ ಹೇಳ್ತಾರೆ. ಹೇಳಿ ಸೊ ಫೈನಲ್ ಆಗಿ ನಮ್ಮ RCC ಅವರಿಗೆ ವರ್ಕ್ ಕೊಡ್ಬೋದಾ ಹೇಳಿ ಮೇಡಮ್? ಕೆಲಸ ಕೊಡ್ಬೋದಾ? ಮಾಡ್ತಾರಾ? ಕೊಡ್ಬೋದು. ಒಂದು ಥಮ್ಸ್ ಕೊಟ್ಬಿಡಿ ಹಾಗೇನೆ. ಬೆಸ್ಟ್ ಆಫ್ ಲಕ್ ಹೇಳ್ಬಿಡಿ ನಮ್ಮ RCC ಅವರಿಗೆ. ಬೆಸ್ಟ್ ಆಫ್ ಲಕ್ ಮಾಡ್ಬೋದು. ಸರ್ ಕೊಡ್ಬೋದಾ ಕೆಲಸ ನಿಮ್ಮ ಕಡೆಯಿಂದ? ಕೊಡ್ಬೋದು ಸರ್. ಹೇಳಿ. ಇನ್ನೂ ಒಂದು 2 ಜನಕ್ಕೆ ಇವರಿಗೆ ಕೆಲಸನೂ ಸಿಕ್ಕಿದೆ ಇಲ್ಲಿ. ರೆಫರ್ ಮಾಡಿದ್ರೆ ಸರ್ ನೀವು ಆಲ್ರೆಡಿ? ಮಾಡಿದ್ದೆ ನಾನು. ನನ್ನ ನೋಡ್ಕೊಂಡು ಮನೆ ಬಂದು ನೋಡ್ಕೊಂಡು ಹೋದ್ಮೇಲೆ ಹೇಳಿದೆ ಈ ಥರ ಇದೆ ಹಿಂಗೆ ಅಂತ. ಹನುಮಂತ ಸರ್ ಒಳ್ಳೆಯವರಿದ್ದಾರೆ, ಮತ್ತು ಕೆಲಸಗಾರರು ಇಂಜಿನಿಯರ್ ಒಳ್ಳೆಯವರಿದ್ದಾರೆ ಅಂತ. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜನರಿಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ಇಬ್ಬರಿಗೂ ಧನ್ಯವಾದ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಮಗೂ ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಜೊತೆಯಲ್ಲಿ ನೀವು ಹೇಳಿದಾಗ ಮನೆ ಬೇಕು, ಮನೆಯಿಂದ ನಮಗೆ ಆದಾಯನೂ ಬೇಕು, ಇಲ್ಲ ನಮಗಿಷ್ಟವಾದಂಥ ಮನೆ ಬೇಕಂತಂದರೆ ಡೆಫಿನೆಟ್ಲಿ ನೀವು RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬೆಂಗಳೂರಿನ 8ನೇ ಮೈಲಿಯಲ್ಲಿ ಇವ್ರ ಆಫೀಸ್ ಇದೆ. ದಯವಿಟ್ಟು ಒಂದು ಬಾರಿ ಬನ್ನಿ, ಕೊಟೇಶನ್ ತಗೊಳ್ಳಿ, ಇಡೀ ಮಾರ್ಕೆಟ್ ಜೊತೆ ಕಂಪೇರ್ ಮಾಡಿ ನಿಮ್ಮ ಕನಸಿನ ಮನೆನ ನನಸಾಗಿಸ್ಕೊಳ್ಳಿ ವೀಕ್ಷಕರೇ. ಸೊ ನಿಮಗೋಸ್ಕರ ಎಷ್ಟು ಉತ್ತಮವಾದ ವಿಡಿಯೋ ತಂದಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರು ಬೆಳೆಸಬೇಕು. ನಮಸ್ಕಾರ.